ಕತೆ ಸುಂದರವನ ಕಾಡಿಂದು. ಅಲ್ಲಿ ಚಳಿ ತುಂಬಾ ಅತಿರೇಕಕ್ಕೆ ಹೋಗಿತ್ತು. ಎಲ್ಲಾ ಪಕ್ಷಿಗಳು ಮನೆ ಮಾಡ್ಕೋತಾ ಇದ್ವು. ಆದ್ರೆ ಆ ಕಾಡಿನಲ್ಲಿ ಕಾಲು, ಕಾಗೆ ಮತ್ತೆ ಅವನ ಹೆಂಡತಿ ಮೈನಾ ಅವರು ಖುಷಿಯಾಗಿರೋದಕ್ಕೆ ಇಷ್ಟ ಇರ್ಲಿಲ್ಲ. ಬೇರೆ ಯಾರನ್ನೂ ಖುಷಿಯಾಗಿ ಬಿಡೋದಕ್ಕೂ ಇಷ್ಟ ಇರ್ಲಿಲ್ಲ. ಯಾವುದೇ ಪಕ್ಷಿಗಳು ಮನೇನ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗಿ ಆ ಮನೆ ಚೆನ್ನಾಗಿಲ್ಲ ಅಂತ ಏನೋ ಒಂದ್ ಹೇಳ್ತಾ ಇದ್ರು. ಯಾಕಂದ್ರೆ ಅವರು ಮತ್ತೆ ಮನೆ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ. ಒಂದು ದಿನ ಟೋನಿ ಅನ್ನೋ ಪಕ್ಷಿ ಅದರ ಮನೆ ಮಾಡ್ಕೋತಾ ಇತ್ತು. ಆಗ ಕಾಲು ಮತ್ತೆ ಅವನ ಹೆಂಡತಿ ಮೈನಾ ಅಲ್ಲಿಗೆ ಹೋಗಿ ಅಲ್ಲಿದ್ದ ಮರದ ಪೀಸ್ಗಳನ್ನೆಲ್ಲ ಬೀಳಿಸ್ಬಿಡ್ತು ಮತ್ತೆ ಮನೇನ ಮುರಿದು ಹಾಕ್ಬಿಡ್ತು. ಕಾಲು ಅಣ್ಣ ಮತ್ತೆ ಮೈನಾ, ನನ್ ಮನೇನ ಯಾಕೆ ಮುರ್ದಾಕಿದ್ರಿ ನೀವು? ಈ ಕಾಡ್ನಲ್ಲಿ ಚಳಿ ತುಂಬಾ ಜಾಸ್ತಿ ಆಗಿದೆ. ನೀವು ಮನೆ ಮಾಡ್ಕೋತಾ ಇಲ್ಲ, ಈಗ ನನ್ ಮನೆನೂ ಮುರ್ದ್ ಹಾಕ್ಬಿಟ್ರಿ ನೀವು. ನಾನಂತೂ ಬೇರೆ ಮನೆ ಮಾಡ್ಕೋತೀನಿ, ಆದ್ರೆ ಸಮಯ ಇದ್ದಂಗೆ ನೀವು ಮನೆ ಮಾಡ್ಕೊಳ್ಳಿ ಆಯ್ತಾ? ಇಲ್ದೆ ಅಂದ್ರೆ ನಿಮ್ಗೆ ತೊಂದ್ರೆ ಆಗತ್ತೆ ಆಯ್ತಾ? ತೊಂದ್ರೆ ಆದ್ರೆ ನಮಗ್ ತೊಂದ್ರೆ ಆಗತ್ತೆ. ನೀನ್ ನಮ್ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ಈಗ ನೀನ್ ನಿಮ್ ಮನೆ ಮತ್ತೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಬಂದ್ಬಿಟ್ಟ ನನಗೆ ಹೇಳೋದಕ್ಕೆ. ಟೋನಿ ಪಕ್ಷಿ ಅದರ ಮನೇನ ಮತ್ತೆ ಮಾಡೋದಕ್ಕೆ ಶುರು ಮಾಡ್ತು. ಕಾಲು ಮತ್ತೆ ಅವನ ಹೆಂಡತಿ ಅಲ್ಲಿಂದ ಹೊರಟು ಹೋದ್ರು. ಮುಂದಿನ ದಿನ ಕೆಲವು ಪಕ್ಷಿಗಳು ಸೇರ್ಕೊಂಡು ಮಾತಾಡೋದಕ್ ಶುರು ಮಾಡಿದ್ವು. ಈ ಕಾಲು ಅಣ್ಣ ಮತ್ತೆ ಅವನ ಹೆಂಡತಿ ಮೈನಾ ತುಂಬಾ ತೊಂದ್ರೆ ಕೊಡ್ತಾ ಇದ್ದಾರೆ. ನಮ್ಮನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ. ಅವರು ಮನೆ ಮಾಡ್ಕೋತಾ ಇಲ್ಲ, ಮತ್ತೆ ನಮ್ಗೂ ಮನೆ ಮಾಡ್ಕೊಳಕ್ ಬಿಡ್ತಾ ಇಲ್ಲ. ತುಂಬಾನೇ ತೊಂದ್ರೆ ಕೊಡ್ತಾ ಇದ್ದಾರೆ ಅವರಿಬ್ರು. ಹಾ, ನಂಗೂ ಗೊತ್ತು. ಆದ್ರೆ ನೀನ್ ಯೋಚನೆ ಮಾಡ್ಬೇಡ, ಅವ್ರಿಗೆ ಬುದ್ಧಿ ಬಂದೇ ಬರುತ್ತೆ. ಚಳಿ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ. ನಮ್ ಹತ್ರ ಮನೆ ಅಂತ ಒಂದ್ ಚಿಕ್ಕದಾದ್ರೂ ಇದೆ, ಅವ್ರ ಹತ್ರ ಅದೂ ಇಲ್ಲ. ಏನ್ ಮಾಡ್ತಾರೆ? ಈ ಚಳಿಲಿ ಸತ್ತೋಗ್ತಾರೆ. ಹೌದು, ನೀವಿಬ್ರು ಸರಿಯಾಗಿ ಹೇಳಿದ್ರಿ. ನಮ್ಗೀಗ ಊಟದ ವ್ಯವಸ್ಥೆನೂ ಮಾಡ್ಬೇಕು. ಯಾಕೆಂದ್ರೆ ಚಳಿ ತುಂಬಾ ಹೆಚ್ಚಾಗ್ತಿದೆ. ಆಮೇಲೆ ಹೊರಗಡೆ ಹಾರೋಕ್ ಆಗೋದಿಲ್ಲ. ಹಾ, ನಾಳೆ ನಾವು ಬೇರೆ ಕಾಡ್ಗೆ ಹೋಗೋಣ. ಅಲ್ಲಿಂದ ತುಂಬಾ ಹಣ್ಣುಗಳನ್ನ ಸೇರಿಸಿ ತಗೊಂಡ್ ಬಂದ್ಬಿಡೋಣ. ಮುಂದಿನ ದಿನ ಎಲ್ಲಾ ಪಕ್ಷಿಗಳು ಬೇರೆ ಕಾಡ್ಗೆ ಅಂತ ಹಾರ್ ಹೋದ್ವು. ಕೆಲವು ಹಣ್ಣುಗಳನ್ನ ಸೇರಿಸಿ ತಗೊಂಡ್ಬಂದ್ರು. ಕಾಲು ಕಾಗೆಗೆ ಈ ವಿಷಯ ಗೊತ್ತಾಗುತ್ತೆ. ಅವನ್ ಬಂದು ಅವನ್ ಹೆಂಡತಿಗೆ ಹೇಳ್ತಾನೆ, ಈಗ ನಮ್ಗೆ ಊಟದ ವ್ಯವಸ್ಥೆ ಮಾಡ್ಬೇಕು. ಚಳಿಲಿ ಹೊರಗಡೆ ಆರೋಕ್ ಆಗೋದಿಲ್ಲ. ಹೌದು ರೀ, ನಾನ್ ಯೋಚನೆ ಮಾಡ್ತಿದ್ದೆ, ಒಂದ್ ಪಕ್ಷಿ ಜೊತೆ ನಾನು ಸ್ನೇಹ ಬೆಳೆಸ್ತೀನಿ. ಆಮೇಲೆ ನೀವು ಅವ್ರ ಮನೆಗ್ ಹೋಗಿ ಹಣ್ಣುಗಳನ್ನ ಕದ್ಬಿಡಿ. ಹಾ, ಇದು ತುಂಬಾ ಒಳ್ಳೆ ಉಪಾಯ. ನಮ್ಗೆ ಕಷ್ಟನೂ ಪಡೋಂಗಿಲ್ಲ, ಹಾಗೆ ಊಟದ ವ್ಯವಸ್ಥೆ ಕೂಡ ಆಗೋಗುತ್ತೆ. ಮುಂದಿನ ದಿನ ಮೈನಾ ಎಲ್ಲಾ ಪಕ್ಷಿಗಳ ಮನೆಗೂ ಹೋಗತ್ವೆ ಮತ್ತೆ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾಳೆ. ಟೋನಿ, ನಮ್ಮನ್ನ ಕ್ಷಮಿಸ್ಬಿಡು. ನಾವು ನಿಮ್ ಮನೇನ ಮುರಿದು ಹಾಕದ್ವಿ. ಮುಂದೆ ಯಾವತ್ತೂ ಈ ರೀತಿ ನಾವ್ ಮಾಡೋದಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡು. ಓಹೋ, ಮೈನಾಗೆ ಇಷ್ಟೊಂದ್ ಬುದ್ಧಿ ಹೇಗ್ ಬಂತಿವತ್ತು? ಏನ್ ಸಂಚ್ ಹೊಡ್ದೀಯ ನೀನು? ಹೇಳು ನೋಡೋಣ. ನೀನ್ ಇಷ್ಟೊಂದೆಲ್ಲ ಒಳ್ಳೆಯವಳಲ್ಲ ಅಂತ ನನಗ್ ಗೊತ್ತಿದೆ. ಈಗ ಹೇಳು, ನಿಂಗೆ ಏನ್ ಬೇಕು ಅಂತ. ನಾನ್ ಯಾವ ಸಂಚು ಹೂಡಿಲ್ಲ. ನಾನು ತಪ್ಪು ಮಾಡ್ದೆ ಅಲ್ವಾ, ಅದಕ್ಕೆ ಬಂದು ನಾನ್ ಕ್ಷಮೆ ಕೇಳ್ತಿದೀನಿ ಅಷ್ಟೇ. ಸರಿ ಆಯ್ತು, ಒಂದ್ಸಲಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು ಬಿಡು. ಆದ್ರೆ ಮತ್ತೆ ತಪ್ಪು ಮಾಡಿದ್ರೆ ಕ್ಷಮೆ ಸಿಗೋದಿಲ್ಲ. ಆಗ ಅದ್ರ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ, ಅರ್ಥ ಮಾಡ್ಕೋ. ನಿಧಾನಕ್ಕೆ ಕಾಡ್ನಲ್ಲಿ ಚಳಿ ಜಾಸ್ತಿ ಆಗ್ತಾನೆ ಹೋಯ್ತು. ಹಾಗೆ ಮೈನಾನು ಎಲ್ಲಾ ಪಕ್ಷಿಗಳನ್ನು ಅವಳ ಮಾತಿನಲ್ಲಿ ಮರಳು ಮಾಡಿ ಕೊಡ್ಸಿದ್ಲು. ದಿನ ಅವ್ರ ಮನೆ ಹತ್ರ ಹೋಗಿ ಮಾತಾಡೋದಕ್ ಶುರು ಮಾಡಿದ್ಲು. ಈ ಕಡೆ ಕಾಲು ಎಲ್ಲಾರ ಮನೆಗೂ ಹೋಗಿ ಸ್ವಲ್ಪ ಸ್ವಲ್ಪ ಊಟನ ಕಳ್ತನ ಮಾಡೋದಕ್ ಶುರು ಮಾಡ್ದ. ಒಂದ್ ದಿವಸ ಲೂಸಿ ಮನೆಯಲ್ಲಿ ಮಲ್ಕೊಂಡಿದ್ಲು, ಯಾಕಂದ್ರೆ ಅವಳಿಗೆ ಹುಷಾರಿರ್ಲಿಲ್ಲ. ಕಾಲು ನಿಧಾನಕ್ಕೆ ಅದೇ ಮನೆಗ್ ಬಂದು ಊಟನ ಕದಿಯೋದಕ್ಕೆ ಶುರು ಮಾಡ್ತಾನೆ. ಅಷ್ಟ್ರಲ್ಲಿ ಅವನಿಂದ ಒಂದು ಪಾತ್ರೆ ಕೆಳಗ್ ಬಿದ್ದು ಹೋಗುತ್ತೆ. ಆಗ ಲೂಸಿಗೆ ಎಚ್ಚರ ಆಗುತ್ತೆ. ಲೂಸಿ ಬಂದ್ ನೋಡಿದ್ರೆ ಕಾಲು ಹತ್ರ ಒಂದು ಬ್ಯಾಗ್ ಇತ್ತು, ಅದ್ರಲ್ಲಿ ಊಟ ಇತ್ತು. ನೀನು ಇಲ್ಲೇನ್ ಮಾಡ್ತಾ ಇದ್ಯಾ? ನೀನು ನಿನ್ ಹೆಂಡತಿ ಯಾವಾಗ್ಲೂ ಇದೇ ತರ ಕಚಡ ಕೆಲ್ಸಾನೇ ಮಾಡೋದಾ? ಅದಕ್ಕೆ ನೀವು ನಮ್ಮ ಹತ್ರ ಬಂದು ಕ್ಷಮೆ ಕೇಳಿದ್ದ? ಹಿಂದಿಂದ ಬಂದು ನಮ್ಮನೆಲ್ಲೇ ಕಳ್ತನ ಮಾಡೋದಕ್ಕ? ನೀವು ಸ್ವಲ್ಪನೂ ಕಷ್ಟ ಪಡಬಾರ್ದು, ಹಾಗೆ ಎಲ್ಲ ಫ್ರೀಯಾಗೆ ಸಿಕ್ಬೇಕು ಅಲ್ವಾ? ಹಾಗೇನಿಲ್ಲ, ನಿಮ್ದು ಊಟ ಬಿದ್ದೋಗಿತ್ತು, ನಾನ್ ಎತ್ಕೋಬಿಟ್ಟಿದ್ದೆ. ತಗೊಳ್ಳಿ ನಿಮ್ ಊಟನ. ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಯ್ತು. ಲೂಸಿ ಈ ವಿಷಯನ ಎಲ್ಲಾ ಪಕ್ಷಿಗಳಿಗೂ ಹೇಳ್ಬಿಡ್ತಾಳೆ. ಆಮೇಲೆ ಮೈನಾನ ಎಲ್ಲಾ ಪಕ್ಷಿಗಳು ಅವ್ರ ಮನೆಯಿಂದ ಆಚೆ ಹಾಕ್ತಾರೆ. ಮತ್ತೆ ಅವ್ರಿಬ್ಬರನ್ನು ಕ್ಷಮಿಸೋದು ಇಲ್ಲ. ಎಲ್ರು ಮಾತಾಡೋದು ನಿಲ್ಸ್ಬಿಡ್ತಾರೆ. ಒಂದಿನ ತುಂಬಾನೇ ಚಳಿ ಇರುತ್ತೆ. ಎಲ್ಲಾ ಪಕ್ಷಿನೂ ಅವ್ರವ್ರ ಮನೆಗೆ ವಾಪಸ್ ಹೋಗುತ್ತವೆ. ಆದ್ರೆ ಕಾಲು ಮತ್ತೆ ಮೈನಾ ಇಬ್ರು ಗಿಡದ ಮೇಲೆ ನಿಂತ್ಕೊಂಡು ತುಂಬಾ ಚಳಿಲಿ ನಡಕ್ತಾ ಇದ್ರು. ನನ್ನಿಂದ ತುಂಬಾ ದೊಡ್ಡ ಅನಾಹುತ ಆಗಿದೆ. ಇದ್ರಿಂದ ನಾನು ನನ್ ಮನೆ ಮಾಡ್ಕೋಬಹುದಿತ್ತು. ಇವತ್ತು ಇಷ್ಟು ಚಳಿಲಿ ನಾವು ನಡುಗ್ತಾ ಇದ್ದೀವಿ, ಆದ್ರೆ ಎಲ್ಲಾ ಪಕ್ಷಿ ಖುಷಿಯಿಂದ ಅವ್ರ ಮನೇಲಿದ್ದಾರೆ. ಹೌದು ರೀ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ನನಗೆ ತುಂಬಾ ಚಳಿ ಆಗ್ತಿದೆ. ಈಗ ನಾವ್ ಏನ್ ಮಾಡೋದು? ಚಳಿಯಿಂದ ಮೈನಾಗೆ ಹುಷಾರ್ ತಪ್ಪೋದಕ್ ಶುರು ಆಗುತ್ತೆ. ಹಾಗೆ ಮಂಜು ಬೀಳೋದಕ್ಕೂ ಶುರು ಆಗುತ್ತೆ. ಅದರಿಂದ ಮೈನಾಗೆ ತುಂಬಾ ಚಳಿ ಆಗಿ ಅವಳಿಗೆ ತುಂಬಾ ಜ್ವರ ಬಂದ್ಬಿಡುತ್ತೆ.
ಕಾಲು ಎಲ್ಲಾ ಪಕ್ಷಿಗಳ ಹತ್ರನೂ ಹೋಗಿ ಸಹಾಯ ಕೇಳುತ್ತೆ, ಆದ್ರೆ ಯಾರು ಅವ್ರಿಗೆ ಸಹಾಯ ಮಾಡಲ್ಲ. ಕೊನೆಗೆ ಅವನು ಟೋನಿ ಪಕ್ಷಿ ಹತ್ರ ಹೋಗ್ತಾನೆ. ಟೋನಿ, ನನ್ನ ಹೆಂಡತಿದು ಚಳಿಯಿಂದ ತುಂಬಾ ಆರೋಗ್ಯ ಹದಗೆಡ್ತಿದೆ. ನನಗ್ ಸಹಾಯ ಮಾಡು, ಅವಳಿಗೆ ಏನಾದ್ರೂ ಆಗ್ಬಿಟ್ರೆ. ನಾನ್ ನಿಂಗೆ ಮುಂಚೆನೆ ಹೇಳಿದ್ದೆ ಕಷ್ಟಪಟ್ಟು ನಿಂದೆ ಒಂದು ಮನೆ ಮಾಡ್ಕೊಂತ, ಆದ್ರೆ ನೀನ್ ನನ್ ಮಾತೆ ಕೇಳಲಿಲ್ಲ. ಅದು ಅಲ್ದೆ ನೀನು ತುಂಬಾ ಸುಳ್ಳು ಹೇಳ್ತೀಯ. ಯಾರಿಗ್ ಗೊತ್ತು, ಈಗ್ಲೂ ನೀನು ಸುಳ್ಳೇ ಹೇಳ್ತಿರ್ಬೋದು. ಸುಮ್ನೆ ಹೋಗ್ ನೀನು. ಕಾಗೆ ಅಳೋದಕ್ ಶುರು ಮಾಡ್ತಾನೆ. ಅವನ್ ಮುಂದೆ ಕೈ ಮುಗಿದು ಹೇಳ್ತಾನೆ, ಇಲ್ಲಿವರೆಗೆ ನಾನು ಮತ್ತೆ ನನ್ನ ಹೆಂಡತಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀವಿ, ಆದ್ರೆ ನಮ್ಗೆ ಇವತ್ತು ನಿನ್ ಸಹಾಯದ ದೊಡ್ಡ ಅವಶ್ಯಕತೆ ಇದೆ. ಪ್ಲೀಸ್ ನಮ್ಗೆ ಸಹಾಯ ಮಾಡು. ಟೋನು ಪಕ್ಷಿಗೆ ಕಾಲು ಕಣ್ಣೀರ್ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಕಾಲುಗೆ ಮತ್ತೆ ಮೈನಾಗೆ ಅವ್ರ ಮನೇಲಿ ಇರೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಅದು ಅಲ್ದೆ ರಾತ್ರಿ ಪೂರ್ತಿ ಮೈನಾನ ಅವನು ನೋಡ್ಕೋತಾನೆ. ಮೈನಾ ತಲೆ ಮೇಲೆ ಒದ್ದೆ ಬಟ್ಟೆ ಇಟ್ಟು ಅವಳ ಜ್ವರನ ಕಮ್ಮಿ ಮಾಡ್ತಾನೆ. ಮುಂದಿನ ದಿನ ಮೈನಾ ಎದ್ಮೇಲೆ ಅವಳು ಟೋನಿಗೆ ಹೇಳ್ತಾಳೆ, ಟೋನಿ, ನೀನು ತುಂಬಾ ಒಳ್ಳೆಯವಳು. ಇಷ್ಟು ದಿನ ನಾವು ನಿಮ್ಗೆ ಎಷ್ಟು ತೊಂದರೆ ಕೊಟ್ವಿ, ಆದ್ರೂ ನೀನು ನನಗೆ ಎಷ್ಟು ಸಹಾಯ ಮಾಡಿದೆ. ನಾವು ಯಾವತ್ತೂ ನಿಮ್ಮ ಸಹಾಯನ ಮರೆಯೋದಿಲ್ಲ. ಅವತ್ತಿಂದ ಕಾಲು ಮತ್ತೆ ಮೈನಾ ಇಬ್ರು ಬದ್ಲಾದ್ರು. ಅದು ಅಲ್ದೆ ಟೋನು ಜೊತೆ ಒಳ್ಳೆ ಫ್ರೆಂಡ್ಸ್ ಆದ್ರು. ಕಾಲು ಅವನ ಹೆಂಡತಿ ಜೊತೆ ಸೇರಿ ಅವನ್ಗೆ ಅಂತ ಒಂದು ಒಳ್ಳೆ ಮನೆ ಮಾಡ್ಕೊಂಡ. ಅಷ್ಟೇ ಅಲ್ದೆ ಎಲ್ಲಾ ಪಕ್ಷಿಗಳ ಜೊತೆನೂ ಅವರು ಚೆನ್ನಾಗಿ ಇರೋದಕ್ ಶುರು ಮಾಡಿದ್ರು. ಈ ಕಥೆಯಿಂದ ನಾವು ಕಲಿಯೋದೇನೆಂದ್ರೆ, ನಾವು ಸಮಯನ ವ್ಯರ್ಥ ಮಾಡಬಾರ್ದು. ಇಲ್ಲಾಂದ್ರೆ ಸಮಯ ನಮಗೆ ಅದರ ವ್ಯಾಲ್ಯೂನ ಹೇಳ್ಕೊಡುತ್ತೆ.